ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು InShot ಅಪ್ಲಿಕೇಶನಲ್ಲಿ ಯಾವ ರೀತಿ ನಮ್ಮ ಒಂದು ವೀಡಿಯೋಸ್ಗಳನ್ನು ಎಡಿಟ್ ಮಾಡೋದು, ಅದೇ ರೀತಿ ಫೋಟೋಸ್ಗಳನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೇನು ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಎಡಿಟಿಂಗ್ ರಿಲೇಟೆಡ್ ಆಗಿರ್ಬೋದು, ಟೆಕ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಅಲ್ಲಿಗೆ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದು ಪ್ರೀವಿಯಸ್ ವಿಡಿಯೋಗೆ ಕಮೆಂಟ್ ಬಂದಿದೆ. ಯಾವ ಒಂದು ವಿಡಿಯೋ ಅಂದರೆ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ಯಾವ ರೀತಿ ಪ್ರಮೋಟ್ ಮಾಡೋದು ಅಂತ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋಗೆ ಇವಾಗ ಒಂದು ಕಮೆಂಟ್ ಬಂದಿದೆ. ಏನು ಕಮೆಂಟ್ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಆ ಒಂದು ಕಮೆಂಟ್ಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ಬೋದಾಯಿತು, ಬಟ್ ಅದೊಂದು ಸ್ವಲ್ಪ ಕಷ್ಟ ಇದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿದ್ರು ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದ್ರಿಂದ. ಸೊ ಇನ್ನು ನಾನು ಇವಾಗ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮಿಸ್ ಕನ್ನಡ ರಾಜಿ ಕನ್ನಡ ಬ್ಲಾಗ್ಸ್ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಇವರು ಆ್ಯಕ್ಚುಲಿ 2 ಕ್ವಶನ್ ಕೇಳಿದ್ದಾರೆ. ಈ 2 ಕ್ವಶನ್ಗೂ ಕೂಡ ನಾನು ಇವಾಗ ಆನ್ಸರ್ ಮಾಡ್ತೀನಿ. ಸೊ ಮೊದಲನೇ ಕ್ವಶನ್ ಬಂದು, ಸರ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಪ್ರಮೋಟ್ ಮಾಡುತ್ತಾರಾ ಅಂತ ಕೇಳಿದ್ದಾರೆ. ಸೊ ಇದು ಕೇಳೋದಾದರೆ ಹೌದು ಮ್ಯಾಮ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಅಂತ ಅಲ್ಲ, ಯಾರದೇ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಆದರೂ ಅಷ್ಟೇ. ಸೊ ಯೂಟ್ಯೂಬರು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಸೊ ಅದಕ್ಕೆ ಇಷ್ಟು ಅಂತ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ತೊಗೊಂಡು ನೀವು ಇಷ್ಟು ದಿನ ಅಂತ ಇರುತ್ತೆ. ಸೊ ಅಷ್ಟು ದಿನ ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ಪ್ರಮೋಟ್ ಮಾಡ್ಕೊಬೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡ್ತಾರೆ ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟು ಎರಡನೇದಾಗಿ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಏನಂದರೆ, ನಾವು ಮಾಡಿರುವ ಕಂಟೆಂಟ್ ಆರ್ ಅದರ್ ಪ್ರಾಡಕ್ಟ್ ಪ್ರಮೋಟ್ ಮಾಡಿ ಅಂತ ಯೂಟ್ಯೂಬ್ ನಮಗೆ ಆ್ಯಡ್ಸ್ ಪ್ರಾಡಕ್ಟ್ ಪ್ರಮೋಷನ್ ಆಪ್ಷನ್ ಕೊಡುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಹೇಳೋದಾದರೆ, ಸೊ ನೀವು ಕಂಟೆಂಟ್ ಮಾಡಿರೋದ್ರಲ್ಲಿ ಮತ್ತು ನೀವೇನಾದ್ರು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿರೋದ್ರಲ್ಲಿ ಏನಾದರೂ ವೀಡಿಯೋ ಮಾಡಿತ್ತು ಅಂದರೆ, ಸೊ ಆ ಒಂದು ವಿಡಿಯೋಗೆ ನೀವು ಪ್ರಾಡಕ್ಟ್ ಟ್ಯಾಗ್ಗಳನ್ನ ಹಾಕ್ಬೋದು. ಅಂದರೆ ರೆಫರ್ ಪ್ರಾಡಕ್ಟ್ ಟ್ಯಾಗ್ಗಳನ್ನ ಹಾಕಿ ನೀವು ಅದರಿಂದ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಸೊ ಇದಕ್ಕೆ ಮಾನಿಟೈಸ್ ಆನ್ ಆಗಿರಬೇಕು. ಸೊ ಆನ್ ಆಗಿತ್ತು ಅಂದರೆ ನೀವು ಇವಾಗ ಯಾವುದಾದ್ರು ಒಂದು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀರಾ, ಇಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಏನೋ ತಿಳಿಸ್ಕೊಟ್ಟಿದ್ದೀರಾ ಅಂದರೆ, ಸೊ ಆ ಒಂದು ಪ್ರಾಡಕ್ಟ್ನ ನೀವು ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗಲ್ಲಿ ಹಾಕ್ತು ಅಂದರೆ, ಸೊ ಆ ಒಂದು ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗಿಂದ ಏನಾದರೂ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಅಂದರೆ ನಿಮ್ಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ಸೊ ಅದರ್ವೈಸ್ ಹೇಳೋದಾದರೆ ಪ್ರಮೋಷನ್ ಅಂತ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೊ ನೀವು ಕಂಪನಿಗಳ ಹತ್ರ ಮಾತಾಡ್ಕೋಬೋದು, ಅದೇ ರೀತಿ ಕಂಟೆಂಟ್ ಓನರ್ಗಳ ಹತ್ರ ಮಾತಾಡಿಕೊಂಡು ನೀವು ಪ್ರಮೋಷನ್ ಅನ್ನೋದನ್ನ ಮಾಡ್ಬೋದು. ಸೊ ಇದೊಂದು ಕ್ಲಾರಿಫೈ ಮಾಡ್ತೀನಿ. ಅದೇ ರೀತಿ ನಿಮ್ಗಳಿಗೂ ಕೂಡ ಏನಾದರೂ ಈ ಒಂದು ಡೌಟ್ಸ್ ಇತ್ತು ಅಂದರೆ, ಸೊ ಯಾವುದೇ ಕಾರಣಕ್ಕೂ ಯೂಟ್ಯೂಬು ನಮಗೆ ಪ್ರಮೋಷನ್ ಅಂತ ಕೊಡೋದಿಲ್ಲ, ಓಕೆನಾ. ಸೊ ನಮಗೆ ಕಂಪನಿ ಓನರ್ಸ್ಗಳು ಮತ್ತು ಕಂಟೆಂಟ್ ಓನರ್ಸ್ಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪ್ರಮೋಷನ್ ಅದನ್ನು ಕೊಡ್ತಾರೆ. ಸೊ ಇದೊಂದು ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ. ಏನೋ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು InShot ಅಪ್ಲಿಕೇಶನ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು InShot ಅಪ್ಲಿಕೇಶನಲ್ಲಿ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು. ಅದೇ ರೀತಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ ವೀಡಿಯೋಸ್ಗಳನ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಅದೇ ರೀತಿ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನು ಕೂಡ ಎಡಿಟ್ ಮಾಡ್ಬೋದು. ಹೀಗೆ ಅನೇಕ ರೀತಿ ನೀವು ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು. ಅದೇ ರೀತಿ ನೀವು ಯೂಟ್ಯೂಬ್ ತಮ್ಮೇಲ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ನೀವ್ಯಾರು ಫೋಟೋ ಎಡಿಟಿಂಗ್ ಮಾಡ್ತೀನಿ ಅಂದರೆ ಫೋಟೋ ಎಡಿಟಿಂಗ್ ಕೂಡ ಮಾಡ್ಬೋದು. ಇವಾಗ ನೀವ್ಯಾರು ಯೂಟ್ಯೂಬರ್ ಆಗಿದ್ದೀರಾ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ ಆಗಿದ್ದೀರಾ, ಇಲ್ಲ ಫೇಸ್ಬುಕ್ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ನೀವು ತಮ್ಮೇಲ್ ಮಾಡೋದಕ್ಕೆ, ಇಲ್ಲ ಯಾವುದೋ ಒಂದು ಫೋಟೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆಲ್ಲ ನೀವು ಬೆಸ್ಟ್ ಅಪ್ಲಿಕೇಶನ್ಸ್ಗಳನ್ನ ಹುಡುಕ್ತಾ ಇರ್ತೀರಾ. ಬಟ್ ಈ ಒಂದು InShot ಅಪ್ಲಿಕೇಶನಲ್ಲಿ ನೀವು ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಬೋದು, ಫೋಟೋಸ್ಗಳನ್ನು ಕೂಡ ಎಡಿಟ್ ಮಾಡ್ಬೋದು. ಇದೊಂಥರ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಇದರಲ್ಲಿ ಯಾವ ರೀತಿ ನಮ್ಮ ಒಂದು ಫೋಟೋಸ್ಗಳನ್ನ ಎಡಿಟ್ ಮಾಡೋದು, ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ಇದನ್ನು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲದನ್ನು ಒಂದರಲ್ಲೇ ತಿಳಿಸ್ಕೊಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ತುಂಬ ಜನ ನೋಡೋದಿಲ್ಲ, ಹಂಗಾಗಿ ನಾನು ಇದನ್ನು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಲಾಸ್ಟ್ ಟೈಮ್ ನಾನು ಕೈನ್ ಮಾಸ್ಟರ್ ಬಗ್ಗೆ ವಿಡಿಯೋ ಮಾಡಿದಾಗಲೂ ಇದೇ ರೀತಿ ಒಂದೇ ಸ್ಟ್ರಕ್ಚರಲ್ಲಿ ಮಾಡಿದ್ದೆ, ಬಟ್ ತುಂಬ ಜನ ನೋಡಲೇ ಇಲ್ಲ ಒಂದು ವಿಡಿಯೋನ. ಹಂಗಾಗಿ ಈ ಒಂದು ವಿಡಿಯೋನ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ InShot ಅಪ್ಲಿಕೇಶನಲ್ಲಿ ಏನೇನೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ, ಏನೇನೆಲ್ಲ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಾದಂದರೆ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ಗಳಲ್ಲಿ, ಓಕೆನಾ. ಸೊ ಇದು ನೆಕ್ಸ್ಟು ನಾನು ಮೊದಲನೇದಾಗಿ ನನ್ನ ಒಂದು ಮೊಬೈಲ್ನ ನಾನು ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಓಕೆ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಆ ಒಂದು ಸ್ಕ್ರೀನ್ ರೆಕಾರ್ಡರ್ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸೊ ಇನ್ನು ನೆಕ್ಸ್ಟು ನಾನು ಇಲ್ಲಿ InShot ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇನ್ನು ಈ ಒಂದು InShot ಅಪ್ಲಿಕೇಶನ್ ಬಂದು ಪೇಯ್ಡ್ ವರ್ಷನ್ ಆಗಿದೆ. ಸೊ ನೀವು ಪೇ ಮಾಡಿ ಕೂಡ ಯೂಸ್ ಮಾಡ್ಬೋದು, ಅದೇ ರೀತಿ ಫ್ರೀಯಾಗೂ ಕೂಡ ಯೂಸ್ ಮಾಡ್ಬೋದು. ಸೊ ಫ್ರೀಯಾಗಿ
ಫ್ರೀಯಾಗಿ ಯೂಸ್ ಮಾಡ್ತು ಅಂದರೆ ಕೆಲವೊಂದು ಟೂಲ್ಸ್ಗಳು, ಎಫೆಕ್ಟ್ಸ್ಗಳು, ಟ್ರಾನ್ಸಿಷನ್ಸ್ಗಳು ಸಿಗೋದಿಲ್ಲ ನಿಮಗೆ. ಸೊ ಇನ್ನು ನೀವು ಎಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಮಾಡ್ತೀನಿ ಅಂದರೆ ಸೊ ಎಲ್ಲ ಒಂದು ಫೀಚರ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಇನ್ನು ಇದರಲ್ಲಿ 3 ಪ್ಲ್ಯಾನ್ ಕೂಡ ಇದೆ. ಮಂತ್ಲಿ ಪ್ಲ್ಯಾನ್ ಕೂಡ ಇದೆ, ಇಯರ್ಲಿ ಪ್ಲ್ಯಾನ್ ಕೂಡ ಇದೆ, ಲೈಫ್ ಟೈಮ್ ಪ್ಲ್ಯಾನ್ ಕೂಡ ಇದೆ. ಸೊ ಇದು ನನಗೆ ತುಂಬಾ ಇಷ್ಟ ಆಗಿದ್ದು ಬಂದು ಲೈಫ್ ಟೈಮ್ ಪ್ಲ್ಯಾನು. ಸೊ ಅತಿ ಕಮ್ಮಿ ಬೆಲೆಗೆ ನಮಗೆ ಲೈಫ್ ಟೈಮ್ InShot ಅಪ್ಲಿಕೇಶನ್ ಪ್ರೀಮಿಯಮ್ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ InShot ಅಪ್ಲಿಕೇಶನ್ ಓಪನ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ. ಸೊ ಇಲ್ಲಿ ನೀವು ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಬೋದು, ಫೋಟೋಸ್ಗಳನ್ನು ಎಡಿಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕೊಲಾಜ್ ಅಂತ ಕೂಡ ಇದೆ. ಸೊ ಇದು ಸ್ಪೆಲ್ಲಿಂಗ್ ಯಾರೋ ಮಿಸ್ಟೇಕ್ ಆಗಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಸೊ ಈ ರೀತಿ 3 ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ವೀಡಿಯೋ ಎಡಿಟ್ ಮಾಡ್ಬೋದು, ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಫೋಟೋ ಕೂಡ ಎಡಿಟ್ ಮಾಡ್ಬೋದು, ಕೊಲಾಜ್ ಆಪ್ಷನ್ನಲ್ಲಿ ನೀವು ಕೆಲವೊಂದು ಫೋಟೋಸ್ಗಳನ್ನ ಮಿಕ್ಸಪ್ ಮಾಡಿಬಿಟ್ಟು ಕೂಡ ಎಡಿಟಿಂಗ್ ಅನ್ನೋದನ್ನು ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ವರಿ. ಇಲ್ಲ ನೆಕ್ಸ್ಟ್ ಅದ್ರ ಕೆಳಗಡೆ ಮೆಟೀರಿಯಲ್ ಅಂತ ಇದೆ. ಇಲ್ಲಿ ಸಿ ಆಲ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಅನೇಕ ರೀತಿ ನಿಮಗೆ ಟ್ರಾನ್ಸಿಷನ್ಸ್ಗಳು, ಎಫೆಕ್ಟ್ಸ್ಗಳು, ಸ್ಟಿಕ್ಕರ್ಸ್ಗಳು ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ತಿಳಿಸ್ಕೊಡ್ತೀನಿ. ಫಸ್ಟ್ನೇ ಆಪ್ಷನ್ ಬಂದು ಆಲ್ ಅಂತ ಇದೆ. ಇಲ್ಲಿ ಎಲ್ಲ ರೀತಿ ನಿಮಗೆ ಫೀಚರ್ಸ್ಗಳು ಕೂಡ ಸಿಗುತ್ತೆ. ಸೊ ಇನ್ನು ಹಾಗೆ ಸ್ವೈಪ್ ಮಾಡ್ತು ಅಂದರೆ ಪಾಪ್ಯುಲರಲ್ಲಿ ಯಾವ್ಯಾವ ಒಂದು ಸ್ಟಿಕ್ಕರ್ಸ್ಗಳು, ಟ್ರಾನ್ಸಿಷನ್ಸ್ಗಳು, ಎಫೆಕ್ಟ್ಸ್ಗಳು ಇದ್ದಾವೆ. ಸೊ ಅದೆಲ್ಲ ತೋರಿಸುತ್ತೆ. ಸೊ ಇನ್ನು ನೆಕ್ಸ್ಟು ಲವ್ ಅಂತ ಇದೆ. ಸೊ ಲವ್ ಆಪ್ಷನಲ್ಲಿ ನಿಮಗೆ ಕೆಲವೊಂದು ಸ್ಟಿಕ್ಕರ್ಸ್ಗಳು, ಟ್ರಾನ್ಸಿಷನ್ಸ್ಗಳು ಇದೆಲ್ಲ ನಿಮಗೆ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟು ಪ್ರೋ ಅಂತ ಇದೆ. ಪ್ರೋ ವೇರಿಯಂಟಲ್ಲೂ ಕೂಡ ಅಷ್ಟೇ. ಸೊ ನಿಮಗೆ ಕೆಲವೊಂದು ಸ್ಟಿಕ್ಕರ್ಸ್ಗಳು, ಟ್ರಾನ್ಸಿಷನ್ಸ್ಗಳು ಇದೆಲ್ಲ ಸಿಗುತ್ತೆ. ಅದೇ ರೀತಿ ಎಫೆಕ್ಟ್ಸ್ ನೋಡ್ತಾ ಇದ್ರೆ ಎಷ್ಟೊಂದು ಎಫೆಕ್ಟ್ಸ್ಗಳಿದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ನು ನೆಕ್ಸ್ಟು ವ್ಲಾಗ್ ಅಂತ ಇದೆ. ಈ ವ್ಲಾಗ್ ಆಪ್ಷನಲ್ಲೂ ನಿಮಗೆ ವ್ಲಾಗ್ಗೆ ಸಂಬಂಧಪಟ್ಟಂಗೆ ಅನೇಕ ನೀವು ಎಫೆಕ್ಟ್ಸ್ಗಳು, ಟೂಲ್ಸ್ಗಳನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಅದೇ ರೀತಿ ನೆಕ್ಸ್ಟು ಡೈಲಿ ಅಂತ ಇದೆ. ಸೊ ಡೈಲಿ ಯೂಸೇಜ್ಗೆ ಏನೇನು ಬೇಕು ಸ್ಟಿಕ್ಕರ್ಸ್ಗಳು, ಎಫೆಕ್ಟ್ಸ್ಗಳು, ಸೊ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಹೀಗೆ ಅದೇ ರೀತಿ ನೆಕ್ಸ್ಟು ಬರ್ಡೇ ಅಂತ ಇದೆ. ಸೊ ಬರ್ಡೇಗೆ ಸಂಬಂಧಪಟ್ಟಂಗೆ ಸ್ಟಿಕ್ಕರ್ಸ್ಗಳು, ಟ್ರಾನ್ಸಿಷನ್ಸ್ಗಳು ಇದೆಲ್ಲ ಸಿಗುತ್ತೆ ನಿಮಗೆ. ಸೊ ಅದೇ ರೀತಿ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಕೆಲವೊಂದು ಸ್ಟಿಕ್ಕರ್ಸ್ಗಳು, ಟ್ರಾನ್ಸಿಷನ್ಸ್ಗಳು, ಎಫೆಕ್ಟ್ಸ್ಗಳು ಇದೆಲ್ಲ ಸಿಗುತ್ತೆ ನಿಮಗೆ. ಸೊ ಅದೇ ರೀತಿ ಟ್ರಾವೆಲ್ ರಿಲೇಟೆಡು ಕೂಡ ನಿಮಗೆ ಸಾಕಷ್ಟು ಎಡಿಟಿಂಗ್ ಟೂಲ್ಸ್ಗಳು ಸಿಗುತ್ತೆ. ಸೊ ಈ ರೀತಿ ಅನೇಕ ಆಪ್ಷನ್ಸ್ಗಳು ಇದ್ದಾವೆ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತಂದ್ರು ಇಲ್ಲಿ ನಿಮ್ಗೆ ಎಲ್ಲ ರೀತಿ ಕ್ಯಾಟಗರಿ ಸಿಗುತ್ತೆ. ಸೊ ಈ ಕ್ಯಾಟಗರಿ ಸೆಲೆಕ್ಟ್ ಮಾಡೋ ಮುಖಾಂತರ ನೀವು ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ಎಫೆಕ್ಟ್ಸ್ಗಳು, ಟ್ರಾನ್ಸಿಷನ್ಸ್ಗಳು, ಸ್ಟಿಕ್ಕರ್ಸ್ಗಳು ಇದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಟೆಕ್ಸ್ಟಲ್ಲಿ ನೀವು ಫಾಂಟ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಎಲ್ಲ ರೀತಿ ಫಾಂಟ್ಸು ಇದೆ. ಸೊ ಆಲ್ ಅಂತ ಇದೆ, ಇಲ್ಲಿ ಡಿಸ್ಪ್ಲೇ ಅಂತ ಇದೆ, ಬೇಸಿಕ್ ಅಂತ ಇದೆ, ಹ್ಯಾಂಡ್ ರೈಟಿಂಗ್ ಅಂತ ಇದೆ. ಹೀಗೆ ಅನೇಕ ಒಂದು ಫಾಂಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಕನ್ನಡ ಒಂದು ಅವೈಲೇಬಲ್ ಇಲ್ಲ. ಸೊ ಅದನ್ನು ಕೂಡ ನೀವು ನೋಡ್ಕೊಬೋದು. ಇಲ್ಲಿ ಇಂಗ್ಲೀಷ್ ಅಂತ ಇದೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕನ್ನಡ ಒಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜು ಕೂಡ ಕವರ್ ಮಾಡಿದ್ದಾರೆ. ಸರಿನಾ? ಸೊ ಕನ್ನಡ ಕೂಡ ಫ್ಯೂಚರಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ. ಇಲ್ಲಾಂದರೆ ನಾನು ಕನ್ನಡ ಫಾಂಟ್ಸ್ದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಈ ಒಂದು InShot ಅಪ್ಲಿಕೇಶನಲ್ಲಿ ಎಕ್ಸ್ಟ್ರಾ ಕೂಡ ಮಾಡ್ಕೊಬೋದು. ಸೊ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ವರಿ. ಓಕೆ. ಸೊ ಇನ್ನು ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತ ಅಂದರೆ ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಸೊ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ InShot ಪ್ರೀಮಿಯಮ್ ಅಂತ ಇದೆ. ಇದು ಬಂದು ನನ್ನ InShot ಅಪ್ಲಿಕೇಶನ್ನ ಪ್ರೀಮಿಯಮ್ ಪರ್ಚೇಸ್ ಮಾಡಿದ್ದೀನಿ. ಹಾಗಾಗಿ ಇದು ರೈಟ್ ಮಾರ್ಕ್ ತೋರಿಸ್ತಿದೆ. ನೀವು ಪರ್ಚೇಸ್ ಮಾಡಿಲ್ಲ ಅಂದರೆ ಸೊ ಅದು ತೋರಿಸ್ತಾ ಇರೋದಿಲ್ಲ, ರೈಟ್ ಮಾರ್ಕ್ ಅನ್ನೋದು ತೋರಿಸ್ತಾ ಇರೋದಿಲ್ಲ. ಇನ್ನು ನೆಕ್ಸ್ಟು ರಿಸ್ಟೋರ್ ಪರ್ಚೇಸಸ್ ಅಂತ ಇದೆ. ಸೊ ಇದೇನಪ್ಪ ಅಂದರೆ ನೀವು ಯಾರು InShot ಅಪ್ಲಿಕೇಶನ್ನ ಪರ್ಚೇಸ್ ಮಾಡಿದ್ರಿ, ಸೊ ಎಲ್ಲೋ ಒಂದು ಬೈ ಮಿಸ್ ಆಗಿ ನಿಮ್ಮ ಫೋನ್ ಹಾಳಾಯಿತು, ಇಲ್ಲ ನಿಮ್ಮ ಫೋನ್ ನೀವು ಫ್ಯಾಕ್ಟ್ರಿ ರಿಸೆಟ್ ಮಾಡಿದ್ರಿ, ಈ ರೀತಿ ಏನಾದರೂ ಇನ್ಸಿಡೆಂಟ್ ನಡೀತು ಅಂದರೆ ನೀವು ಮತ್ತೆ InShot ಅಪ್ಲಿಕೇಶನ್ ರೀಇನ್ಸ್ಟಾಲ್ ಮಾಡಿಬಿಟ್ಟು ಈ ರೀಸ್ಟೋರ್ ಪರ್ಚೇಸಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ರೀಸ್ಟೋರ್ ಆಗುತ್ತೆ. ಸೊ ರೀಸ್ಟೋರ್ ಮಾಡಬೇಕಾದ್ರೆ ನೀವು ಯಾವ ಒಂದು ಇಮೇಲ್ ಐ ಡಿಯಿಂದ InShot ಅಪ್ಲಿಕೇಶನ್ ಪರ್ಚೇಸ್ ಮಾಡಿದರೆ ಆ ಇಮೇಲ್ ಐ ಡಿಯಿಂದಲೇ ನೀವು ನಿಮ್ಮ ಒಂದು ಫೋನಲ್ಲಿ ಲಾಗಿನ್ ಮಾಡಿಕೊಂಡು ರೀಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ನೀವು ನೋಡ್ಕೋಬೇಕು. ಇನ್ನು ನೆಕ್ಸ್ಟು ವೀಡಿಯೋ ಸೆಟ್ಟಿಂಗ್ಸ್ ಅಂತ ಇದೆ. ವೀಡಿಯೋ ಸೆಟ್ಟಿಂಗ್ಸಲ್ಲಿ ನೀವು ರೆಸಲ್ಯೂಷನ್ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗೋಂಗೆ ನೀವು ಸೆಟ್ ಮಾಡ್ಕೊಬೋದು. ಅಪ್ ಟು 4K ನೀವು ವೀಡಿಯೋನ ಎಡಿಟ್ ಮಾಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಫ್ರೇಮ್ ರೇಟ್ ಕೂಡ ಅಷ್ಟೇ. ಸೊ ಅಪ್ ಟು 60 ಫ್ರೇಮ್ ರೇಟ್ವರೆಗೂ ನೀವು ಸೆಟ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟು ನೋಡಿದರೆ ಕ್ಲಿಯರ್ ಕ್ಯಾಚ್ ಅಂತ ಇದೆ. ಸೊ ನೀವು ಇಲ್ಲಿ ಆದಷ್ಟು ಕ್ಯಾಚಸ್ಗಳನ್ನ ಕ್ಲಿಯರ್ ಮಾಡ್ಕೊತಾ ಇರಿ. ಇದು ಬಂದು ಅನ್ವಾಂಟೆಡ್ ಜಂಕ್ ಫೈಲ್ಸ್ಗಳು ಬರ್ತಾ ಇರುತ್ತೆ. ಸೊ ನೀವು ಅದನ್ನು ಕ್ಲಿಯರ್ ಮಾಡ್ತಂದರೆ ನಿಮ್ಮ ಸ್ಟೋರೇಜ್ ಕೂಡ ಫ್ರೀಯಾಗಿ ಇರುತ್ತೆ.
ಇನ್ನು ನೆಕ್ಸ್ಟು ಲ್ಯಾಂಗ್ವೇಜ್, ನೀವು ಈ ಒಂದು ಅಪ್ಲಿಕೇಶನ್ ಯಾವ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರೋ ಆ ಲ್ಯಾಂಗ್ವೇಜು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜು ಇದೆ, ಬಟ್ ಕನ್ನಡ ಒಂದು ಅವೈಲೇಬಲ್ ಇಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ ಕನ್ನಡ ಏನಾದ್ರು ತೊಗೊಂಬರ್ತಾರಾ ಅಂತ. ಸೊ ವೆಯ್ಟ್ ಮಾಡಿ, ಓಕೆ. ಇನ್ನು ನೆಕ್ಸ್ಟು Q&A ಅಂತ ಇದೆ. ಸೊ ನಿಮ್ದು ಯಾರು ಕ್ವಶನ್ಸ್ಗಳು ಡೌಟ್ಸ್ಗಳಿತ್ತು ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಕ್ವಶನ್ಸ್ಗಳು ಡೌಟ್ಸ್ಗಳನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೋದು. ಅದೇ ರೀತಿ ಫೈಂಡ್ ಐಡಿಯಾಸ್ ಅಂತ ಇದೆ. ಸೊ ನಿಮಗೆ ಇನ್ಶಾಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಐಡಿಯಾಸ್ಗಳು ಕೊಡ್ತಾರೆ. ಸೊ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ನೋಡೋ ಮುಖಾಂತರ ನಿಮಗೆ ಕೆಲವೊಂದು ಐಡಿಯಾಸ್ಗಳು ಕೂಡ ಬರುತ್ತೆ ಇನ್ನು ಪ್ರೋ ಲೆವೆಲ್ಗೆ ನೀವು ಎಡಿಟ್ ಮಾಡೋದಕ್ಕೆ. ಸೊ ಇದು ನೆಕ್ಸ್ಟು ನೋಡೋದಾದರೆ ಸೆಂಡ್ ಫೀಡ್ಬ್ಯಾಕ್ ಅಂತ ಇದೆ. ಸೊ ನೀವು ಇವ್ರಿಗೆ ಫೀಡ್ಬ್ಯಾಕ್ ಕೊಡೋದಿತ್ತು ಅಂದರೆ ಸೊ ಅದನ್ನು ಕೂಡ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಇವ್ರನ್ನ ಫಾಲೋ ಮಾಡ್ಬೋದು. ಸೊ ಯೂಟ್ಯೂಬ್ ಇದೆ, ಟಿಕ್ಟಾಕ್ ಇದೆ. ಟಿಕ್ಟಾಕ್ ಅದು ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಸೊ ಬೇರೆ ಕಂಟ್ರೀಸ್ಗಳಲ್ಲಿ ಅವೈಲೇಬಲ್ ಇತ್ತು ಅಂದರೆ ಸೊ ಟಿಕ್ಟಾಕಲ್ಲೂ ಕೂಡ ಫಾಲೋ ಮಾಡ್ಬೋದು, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನೀವು ಇವ್ರನ್ನ ಫಾಲೋ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಅಪ್ಲಿಕೇಶನ್ನು ಹೋಮ್ ಇಂಟರ್ಫೇಸ್ ಆಗಿತ್ತು. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ನಾವು ವೀಡಿಯೋಸ್ಗಳನ್ನು ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅದ್ರ ನೆಕ್ಸ್ಟಿಗೆ ನಾನು ಫೋಟೋಸ್ಗಳನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವೀಡಿಯೋಗೂ ಕೂಡ ವೆಯ್ಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಎಲ್ಲದನ್ನು ಒಂದೇ ದಿನ ಕವರ್ ಮಾಡ್ತು ಅಂದರೆ. ಸೊ ಹಂಗಾಗಿ ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.